ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮುನ್ಸಿ ಹಗಲ ತುಳ್ಕೋರು ಸಿಗ್ತಾ ಇಲ್ಲ, ರಾತ್ರಿ ಗುಡ್ಕೋದ್ರು ಸಿಗ್ತಾ ಇಲ್ಲ. ಇವನೇನಾದ್ರು ಮಾಯಾವಿನ? ಮನೆಯಾಳನ್ನ ಮಾಯಾವಿ ಅಂತೆಲ್ಲೋ ಮೂದೇವಿ. ಮತ್ತಿನ್ನೇನೆಲ್ಲ ಮಾಡೋದು? ಬೂತ್ ಕನ್ನಡಕ್ಕೆ ಎಲ್ಲಿ ಹುಡುಕರು ಸಿಗ್ತಾನೆ ಇಲ್ಲ. ನಾಡಲ್ಲೆಲ್ಲ ಹುಡುಕಾಯ್ತು, ಇನ್ನೇನಿದ್ರು ಆ ಕಾರ್ಡ್ನ ಹುಡುಕ್ಬೇಕಟ್ಟಯ್ಯ. ಇನ್ನು ನನ್ನ ಮಗನ ಎಲ್ಲೆಲ್ಲಿ ಅಂತ ಹುಡುಕೋದು ಮಾವ? ಅಣ್ಣನ ಆಕ್ರೋಶ ತಣ್ಣಗಾಗಬೇಕು ಅಂದ್ರೆ ಆ ನನ್ನ ಮಗನ ಬಲಿ ಕೊಡೋ ಕುರಿ ಮಾಡಿ ಆ ಅಣ್ಣನ ಮುಂದೆ ನಿಲ್ಸ್ಬೇಕಲ್ಲ. ಪಾಪ ಕಂಟಿ, ಅವನು ನೆನ್ಸ್ಕೊಂಡ್ರೆ ಆ ನನ್ನ ಮಗ ರಾಜ ಅವಳಿನ ತುಂಡ ಕತ್ತಿಸ್ಬೇಕು ಅಂತ ರಕ್ತ ಕೂತಿದೆ. ಅಣ್ಣ ಆಸ್ಪತ್ರೆ ಒಳಗಡೆ ಕ್ಷತ್ರಿಯನ್ ತರ ಕೆಲಸ ಮಾಡ್ತಾ ಇದಾರೆ, ನಾವು ಹೊರಗಡೆ ಸೇನಾಧಿಪತಿಗಳ ತರ ಕೆಲಸ ಮಾಡ್ಬೇಕು. ನಂತ ಒಂದು ಐಡಿಯಾ ಐತೆ. ಹೆಂಗಿದ್ರು ಆ ರಾಜ ಹುಲಿಗೆ ಹುಡುಗಿರ್ ವೀಕ್ನೆಸ್ಸು. ಇದನ್ನೇ ಬಂಡವಾಳವಾಗಿ ಮಡಿಕೊಂಡು ಬೇರೆ ನಂಬರಿಂದ ಹುಡುಗಿ ವಯಸ್ಸಲ್ಲಿ ಫೋನ್ ಮಾಡಿ ಅವನೆಲ್ಲವನ್ನ ಅಂತ ತಿಳ್ಕೊಂಡ್ರೆ ಅವನ್ ಫೋನ್ ಸ್ವಿಚ್ ಆಫ್ ಮಾಡೋಣಕಲ್ಲ. ಕಾಳಿ ಸಿಡ್ಲೂರಾಗಿರೋ ಅವ್ರ ಅಪ್ಪಂಗೆ ಫೋನ್ ಮಾಡಿದ್ರೆ ಹೆಂಗೆ? ಅದು ವಿಚಾರಿಸಾಯ್ತು, ಅಲ್ಲೂ ಹೋಗಿಲ್ಲ ಅವನು. ಇವಾಗ ನನ್ನ ಮಗನ್ ಎಲ್ಲಿ ಅಂತ ಕಂಡುಹಿಡಿಯೋದು ಮಾವ? ಗೊತ್ತಿರೋರಿಗೆಲ್ಲ ಫೋಟೋ ಕಳಿಸಿದ್ದಾಯ್ತು, ಊರ್ ಒಳಗಡೆ ಹೊರಗಡೆ ಎಲ್ಲ ಅವ್ನ ಫೋಟೋನೂ ಅಣಿಸಿದ್ದಾಯ್ತು. ಆದ್ರೂ ಸುಳಿವು ಸಿಕ್ತಿಲ್ವೇ? ಇವನೇನಾದ್ರೂ ಭೂಮಿ ಒಳಗಡೆ ಬೋರ್ವೆಲ್ ತೋಡ್ಕೊಂಡು ಒಳಗಡೆ ಏನಾದ್ರೂ ಅಡ್ಕೊಂಡ್ಬಿಟ್ಟವನ? ಬಂಗಾರಮ್ಮವರು ಇಲ್ಲಿವರೆಗೂ 100 ಸತ್ಕಾರ್ಯ ಮಾಡವ್ರೆ. ಅವ್ರು ಮಾಡಿರೋ ಪುಣ್ಯ ಅವ್ರನ್ನ ಕಾಯೋಂಗಿದ್ರೆ ಆ ತುಕಾಲಿ ನನ್ನ ಮಗ ಎಲ್ಲೇ ಅಡಗಿದ್ರು ಅವ್ನು ಸುಳಿವು ಸಿಕ್ಕೇ ಸಿಗ್ತದೆ. ಹೇಳ, ಇವನ್ಲ ಹೇಳ್ತಿದ್ಯಾ? ಲೇ, ನೀನ್ ಹೇಳ್ತಿರೋದು ಇಡನೇನಿಲ್ಲ. ಸರಿ, ನಾವ್ ಈಗಲೇ ಬರ್ತೀವಿ. ಯಾರು ಮಾವ? ಲೇ, ದೇವ್ರ ಅವನೇ ಅಂತ ನಿರೂಪಿಸ್ಬಿಡಕಲ್ಲ. ಆ ರಾಜ ಹುಲಿ ಎಲ್ಲವನೇ ಅಂತ ಸುಳಿ ಸಿಕ್ಕೈತೆ. ನಿಜನಾ? ದಿಟಾನೋ ಸುಳ್ಳು ಅಲ್ಲಿ ಹೋದ್ಮೇಲೆ ಗೊತ್ತೈತೆ. ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ, ಬನ್ನಿ ಹೋಗಮ್ಮ. ನಡೀರಿ ನಡೀರಿ, ಇವತ್ತು ಅವನ್ ಹಿಡಿದು ನಡ ಮುರಿಯುಮ್ಮ. ನಡೀರ. ಎಲ್ಗೆ ಹೋಗ್ತಾ ಇದ್ದೀರಾ ರಾಧಾ? ಯಾರನ್ನ ನಂಬಿ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ನಮ್ಮ ಕೆಲಸನ ನಾವೇ ಮಾಡಬೇಕು. ಅರ್ಥ ಆಗಿಲ್ಲ. ಆ ಬಂಗಾರಮ್ಮನ ಮುಗ್ಸೋದಕ್ಕೆ ಹೋಗ್ತಾ ಇದ್ದೀನಿ. ಏನು ಹೇಳ್ತಾ ಇದೆಯಾ ರಾಧಾ? ಆರ್ ಯು ಕಿಡಿಂಗ್? ಈ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರ? ಆ ಬಂಗಾರಮ್ಮ ಏನಾದರೂ ಮತ್ತೆ ಬದುಕಿದ್ರೆ ನಾವು ಸೋತೋಗ್ತೀವಲ್ಲ ಅಂತ ಫೀಲ್ ಆಗ್ತಿದೆ. ಅದಕ್ಕೆ ಅರೆ ಪ್ರಜ್ಞೆಯಲ್ಲಿರೋ ಆ ಬಂಗಾರಮ್ಮನ ಶಾಶ್ವತವಾಗಿ ನಿದ್ದೆಗೆ ಜಾರ್ಸೋಣ ಅಂತ ಹೋಗ್ತಿದ್ದೀನಿ. ರಾಧಾ, ಇಟ್ಸ್ ಟೂ ರಿಸ್ಕಿ. ರಿಸ್ಕ್ ಅಂತ ಗೊತ್ತು, ಅದಕ್ಕೆ ಆಯುಧ ಸಮೇತ ರೆಡಿ ಆಗಿದ್ದೀನಿ. ರಾಧಾ, ವಾಟ್ ಇಸ್ ದಿಸ್? ಅಲ್ಲಿ ಕೆಲಸ ಮಾಡೋ ನರ್ಸು ಸ್ಟಾಫು ಅವ್ರುಗಳೇ ಕೆಲಸ ಮಾಡೋಕ್ಕೆ ಹಿಂದೇಟಾಗ್ತಿದ್ದಾರೆ. ಅಂಥದ್ರಲ್ಲಿ ನಿಮಗೆ ತುಂಬ ಕಷ್ಟ ಆಗುತ್ತೆ. ಕಷ್ಟ ಅಂತ ಕೂತ್ರೆ ಯಾವುದು ನಮ್ಮ ಕೈ ಸೇರಲ್ಲ. ಗೆಲುವು ನಮ್ಮ ಕೈ ಸೇರಬೇಕು ಅಂದರೆ ನಾವು ರಿಸ್ಕ್ ತಗೊಳ್ಳೇಬೇಕು. ಇನ್ನೊಂದ್ಸಲ ಥಿಂಕ್ ಮಾಡು. ನೀನು ಹೋಗಲೇಬೇಕಾ? ಎಸ್, 100% ನಾನು ಹೋಗಲೇಬೇಕು. ಆಗಲ್ಲ ಅಂದಿದ್ದ ಕೆಲಸನ ಮಾಡಿ ಮುಗಿಸೋವರೆಗೂ ಇರಾದಂಗೆ ನಿದ್ದೆ ಬರಲ್ಲ. ಬಿ ಕೇರ್ಫುಲ್ ರಾಧಾ. ಸರಿ, ನಾನು ಬರ್ತೀನಿ. ಏನಾದರೂ ಇದ್ರೆ ಕಾಲ್ ಮಾಡಿ. ಇದೇನಿಲ್ಲ ಕಳಿ ಜಾಗ ಹಿಂಗದೆ ಇಟ್ಟುವಾಗ್ಲೂ ಅವನಿಲ್ಲ. ಅವನ
ನಮ್ಮ TND ಸುಬ್ಬು ಹೇಳ್ದ ಆ ತುಕಾಲಿ ಈತ ಕಡೆ ಓಡಾಡ್ತಿದ್ದ ಅಂತ. ಅವ ಅವ್ನ ಕೈನಾಗ ಏನಾದರೂ ಗನ್ನಿದ್ದು ನಮ್ಗಳ ಮೇಲೆ ಗುಂಡಾರಿಸ್ಬಿಟ್ರೆ ಯಾವುದಕ್ಕೂ ಪೊಲೀಸಿಗೆ ಫೋನ್ ಮಾಡ್ಬಿಡಮ್ಮ. ಅವನೇನಾದರೂ ಇಲ್ಲಿಲ್ಲ ಅಂದರೆ ಪೊಲೀಸ್ನವರು ಕಾರ್ ಪುಡಿ ಹಾಕಿ ರುಬ್ಬಿಡ್ತಾರೆ ಅಷ್ಟೇ ನಮಗೆ. ಪೊಲೀಸ್ನವ್ರಿಗೆ ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ. ಅವನು ಮುಕ್ತಿ ಸಿಗಬೇಕು ಅಂತಂದರೆ ನಮ್ಮ ಗುರುನೇ ಸರಿ. ಕರೆಕ್ಟ್ ಕಲ. ಅವನು ಏನಾನ ಇಲ್ಲಿದ್ರೆ ನಮ್ಮಿಂದ ಯಾವುದೇ ಕಾರಣಕ್ಕೂ ತಪ್ಪಿಕಬಾರ್ದು. ಹಂಗೆ ಮಾಡಬೇಕು. ಅಮ್ಮೋರು ಗನ್ ಇಟ್ಟು ಇಲ್ಲಿ ಗಾನೆ ಕೇಳ್ತಾ ಕುಂತವನೆ. ನೋಡ್ದ ಇವನ್ ದಿಮಾಕು. ಅವನ ಪಾಲಿನ ಯಮ ಬರ್ತಾವನೆ ಅಂತ ಗೊತ್ತಿಲ್ಲದೆ ಮೈ ಮರೆತು ಮಲ್ಗವನೆ. ಇವತ್ತು ಅವನ ಮೂಳೆ ಮುರಿಯೋದೆ ಚಾಟ ಕಾಟದೆ. ತಗಲಾಕೊಂಡೆ ನಾನು ಚೂರಿ ಚಿಕ್ಕಣ್ಣನ ಕೈಲಿ ತಗಲಾಕೊಂಡೆ. ಇದೇನಿದು ಇದ್ದಕ್ಕಿದ್ದಂಗೆ ಧ್ವನಿ ಬದಲಾಗೋಯ್ತಲ್ಲ. ಯಾವಲ್ಲ ಅವನು? ಅಲ್ಲೊಂದು ಜೀವಕ್ಕೆ ತೊಂದರೆ ಕೊಟ್ಟು ಇಲ್ಲಿ ಬಂದು ನೆಮ್ಮದಿಗೆ ಹಾಡು ಕೇಳ್ಕೊಂಡ್ ಮಲಗಿದ್ಯಾ. ಯಾವನಾದ್ರೂ ಹತ್ರ ಬಂದ್ರೆ ಇವನು ತುಂಬರ್ಸ್ಬಿಡ್ತೀನಿ. ಬೇಡಕಲ, ನೀನ್ ಈಗಾಗಲೇ ದೊಡ್ಡ ತಪ್ಪು ಮಾಡಿದ್ಯಾ. ನಾನೇ ತಪ್ಪು ಮಾಡಿಲ್ಲ. ಆ ಬಂಗಾರ ಅಮ್ಮನ ಸುಟ್ಟು ಮಾಡಿ ನಾನಲ್ಲ. ತುಕ್ಕಾರಿ ನನ್ನ ಮಗನೇ, ಮಾಡೋದೆಲ್ಲ ಮಾಡಿ ಇಲ್ಲಿ ಬಂದು ಸುಳ್ಳೇತಿದ್ಯಾ. ಮರ್ವಾದೆಗೊಂಡ ಬಿಟ್ರೆ ಸರಿ, ಇಲ್ಲ ಅಂತಂದ್ರೆ ಲೈಟ್ ಶೂಟ್ ಮಾಡಿದ್ರು ಪರವಾಗಿಲ್ಲ, ಅವ್ರನ್ನ ಮಾತ್ರ ಬಿಡಬೇಡ.